स्मर कापूरार्तिनो वालितो स्मर जय देव अस्तु श्री मंगलानि वन्तु पंजाब सिंधु गुजरात मराठा द्राविड़ उत्कल बंगा विंध्य हिमाचल यमुना गंगा उच्छल जलधि तरंगा तव शुभ नामे जागे तव शुभ आशीष मागे गाहे तव जय गाथा जन गण मंगल दायक जय हे भारत भाग्य विधाता जय 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 हे संविधान शिल्पी डॉक्टर बाबासाहेब आंबेडकर होते डॉक्टर बाबासाहेब आंबेडकर होते संविधान शिल्पी बाबासाहेब आंबेडकर ಅವರಿಗೆ ಬಾಬಾಸಾಹೇಬ್ ಆಂಬೇಡ್ಕರ್ ಅವರಿಗೆ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಶುಭಮಧ್ಯಾಹ್ನ. 80ನೇ ಸ್ವಾತಂತ್ರ್ಯೋತ್ಸವದ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿವಸ ಬರೀ ಧ್ವಜ ಹಾರಿಸುವುದು ಅಷ್ಟೇ ಅಲ್ಲ, ಹಾಗೆ ಯೋಚಿಸುವ ಸ್ವಾತಂತ್ರ್ಯ, ಮಾತನಾಡುವ ಸ್ವಾತಂತ್ರ್ಯ, ಹಾಗೆ ದೇಶ ಕಟ್ಟುವ ಸ್ವಾತಂತ್ರ್ಯ ನಿಮ್ಮೆಲ್ಲರದ್ದು ಜವಾಬ್ದಾರಿಯಾಗಿದೆ. ಇವತ್ತು ಬರೀ ಸ್ವಾತಂತ್ರ್ಯ ಬರೋದಷ್ಟಲ್ಲದೆ ನಿಮ್ಮೆಲ್ಲ ಜವಾಬ್ದಾರಿ ಜಾತಿ ಮತ ದೇಶ ಎಲ್ಲನೂ ಬಿಟ್ಟು ನಾವೆಲ್ಲರೂ ಭಾರತೀಯರು ಒಂದೇ ಅನ್ನೋದನ್ನು ನಮ್ಮ ಗುಟ್ಟನ್ನು ನಾವು ದೇಶಕ್ಕೆ ತೋರಿಸ್ಬೇಕು. ನಾವೆಲ್ಲರೂ ಒಂದೇ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದ. ಈ ಸ್ವಾತಂತ್ರ್ಯ ನಮಗೆ ಸಿಗಬೇಕಾದ್ರೆ ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ಬಹಳಷ್ಟು ಜನ ಮಹಿಳೆಯರು ತಮ್ಮ ಪ್ರಾಣ ತ್ಯಾಗವನ್ನು ಮಾಡಿದ್ದಾರೆ, ಜೀವ ಬಲಿದಾನವನ್ನು ಮಾಡಿದ್ದಾರೆ. ಬಹಳಷ್ಟು ಹೋರಾಟದಿಂದ ಸಿಕ್ಕಂಥ ಈ ಸ್ವಾತಂತ್ರ್ಯವನ್ನು ನಾವು ಇವತ್ತು ಖುಷಿಯಾಗಿ ಆಚರಣೆ ಮಾಡ್ತಾ ಇದ್ವಿ ಅಂದರೆ ಅವರೆಲ್ಲರ ಒಂದು ಹೋರಾಟದ ಶಕ್ತಿ, ಹೋರಾಟದಿಂದ ಸಿಕ್ಕಿದೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ಇದನ್ನು ನಾವು ಹೆಮ್ಮೆಯ ಭಾರತವನ್ನಾಗಿ ನಿರ್ಮಾಣ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಮುಂದಿನ ದಿನಗಳಲ್ಲಿ ಎಲ್ಲ ಸಮಾಜವನ್ನು ಸಮಸಮನಾಗಿ ತೆಗೆದುಕೊಂಡು ಹೋಗುವ ಜವಾಬ್ದಾರಿ ಮತ್ತು ಭಾರತವನ್ನು ವಿಶ್ವಗುರುವನ್ನಾಗಿ ಮಾಡುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಅದನ್ನು ನಾವು ಹೊರತಟ್ಟು ಮುಂದಿನ ದಿನಗಳಲ್ಲಿ ಮಾಡಬೇಕಾದದ್ದು ನಮ್ಮ ಕರ್ತವ್ಯ. ಅದರ ದ್ಯೋತಿಕವಾಗಿ ಇವತ್ತು ನಾವು ಈ ಸ್ವಾತಂತ್ರ್ಯವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತು. ನಮ್ಮ ಭಾರತದ ಪಾಪ್ಯುಲೇಷನ್ ನೋಡಿದ್ರೆ ಸುಮಾರು 65% ಪಾಪ್ಯುಲೇಷನ್ 35 ವರ್ಷಗಳ ಒಳಗಿದೆ. ಅಂದ್ರೆ ಏನಿದ್ರ ಅರ್ಥ, ಭಾರತ ಒಂದು ಯುವ ದೇಶ ಅಂತ. ಯಾಕೆಂದ್ರೆ ಎಲ್ಲಾ ಒಂದು ಅಷ್ಟೊಂದು ದೊಡ್ಡ ಶಕ್ತಿ ಏನು ಯುವ ಪೀಳಿಗೆ ನಮ್ಮಲ್ಲಿ ಇರ್ತಕ್ಕಂಥದ್ದು, ಆ ಒಂದು ಯುವ ಪೀಳಿಗೆ ಇದು ನಮ್ಗೆ ಡೆಮೋಗ್ರಫಿಕ್ ಡಿವಿಡೆಂಡ್ ಕೊಡ್ತಕ್ಕಂಥ ಕಾಲ. ಇದನ್ನ ನಾವು ಸದುಪಯೋಗ ಮಾಡ್ಕೊಂಡ್ರೆ ಮುಂದೆ ಈ ಯಂಗ್ ಪಾಪ್ಯುಲೇಷನ್ ಏನಿರ್ತಾರೆ ಅವರು ಓಲ್ಡ್ ಏಜ್ ಆದಾಗ ಅವ್ರನ್ನ ಜೀವನ ಸಾಗಿಸೋದಕ್ಕೆ, ಆಮೇಲೆ ನಮ್ಮ ದೇಶ ಮುಂದುವರಿಯೋದಕ್ಕೆ ಸಾಧ್ಯ. ಹಾಗಾಗಿ ಈ ಒಂದು ಶಕ್ತಿ ಏನಿದೆ ಅದನ್ನ ನಾವು ಸರಿಯಾಗಿ ಯೂಸ್ ಮಾಡ್ಕೋಬೇಕು. ಇದರಲ್ಲಿ ನಮ್ಮ ಪ್ರತಿಯೊಬ್ಬರ ಪಾತ್ರನೂ ಕೂಡ ಇದೆ. ಯಾಕೆಂದ್ರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಯುವ ಪೀಳಿಗೆ ಏನಿದೆ, ನಮ್ಮ ಮಕ್ಕಳುಗಳು ಏನಿದ್ದಾರೆ, ಅವ್ರನ್ನೆಲ್ಲ ಕೂಡ ನಾವು ಒಂದು ಪರ್ಪಸ್ ನ ಇಟ್ಕೊಂಡು ಆ ಒಂದು ಪರ್ಪಸ್ಗೆ ಅವ್ರು ಚೇಸ್ ಮಾಡೋ ರೀತಿ ನಾವು ಅವ್ರಿಗೆ ಡೈರೆಕ್ಷನ್ಗಳನ್ನ ಕೊಡ್ಬೇಕಾಗುತ್ತೆ.